ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತು ಸಿಹಿ ಪೊಂಗಲ್ ಮಾಡಿ ತೋರಿಸ್ತಾ ಇದ್ದೀನಿ. ಹೆಸರುಬೇಳೆ ರೈಸ್ ಎರಡೂ ಜೊತೆ ಸೇರಿಸಿ ಸಿಹಿ ಪೊಂಗಲು ಅಂದರೆ ಸಂಕ್ರಾಂತಿ ಹಬ್ಬದಲ್ಲೆಲ್ಲ ಮಾಡ್ತೀವಲ್ಲ, ಖಾರ ಪೊಂಗಲ್ ಸಿಹಿ ಪೊಂಗಲು. ಬರೀ ಖಾರ ಪೊಂಗಲ್ ಮಾಡ್ತಾ ಇಲ್ಲ, ಬರೀ ಸಿಹಿ ಪೊಂಗಲ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಯಾವ ಥರ ಮಾಡ್ತೀನಿ ಅಂತ ಬನ್ನಿ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ಅವಾಗ ನಾವು ಹಾಕುವಂಥ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಬೆಲ್ಲೈಕನ್ ಆನ್ ಮಾಡಲಿಲ್ಲ ಅಂದರೆ ಬರೋದಿಲ್ಲ. ಪೂರ್ತಿಯಾಗಿ ವಿಡಿಯೋ ನೋಡಿ. ಆಮೇಲೆ 4000 ವಾಚ್ ಅವರು 1000 ಸಬ್ಸ್ಕ್ರೈಬರ್ ಆದಮೇಲೆ ಯಾರಿಗಾದರೂ ಮೋನೋ ಅಪ್ಲೈ ಮಾಡೋದು ಗೊತ್ತಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ಮೋನೋ ಅಪ್ಲೈ ಮಾಡಿಕೊಡೋದು, ಟ್ಯಾಕ್ಸ್ ಫಾರ್ಮ್ ಫಿಲ್ ಮಾಡಿಕೊಡೋದು, ಕಾಪಿ ರೈಟು, ಕಾಪಿ ಸ್ಟ್ರೈಕು, ನಿಮ್ಮ ಚಾನಲ್ ಏನಾದರೂ ಪ್ರಾಬ್ಲಮ್ ಇದ್ದರೂ ಅದನ್ನು ಚೆಕ್ ಮಾಡ್ತಾಳೆ. ನಿಮ್ಗೆ ಏನಕ್ಕೆ ಪ್ರಾಬ್ಲಮ್ ಆಯ್ತೈತೆ ಅಂತ ಅದನ್ನು ಹೇಳ್ತಾಳೆ ಅವಳು. ಚಾನಲ್ ಚೆಕ್ ಮಾಡಿಬಿಟ್ಟು ನಿಮ್ಗೆ ಏನಾರ ಆಸಕ್ತಿ ಇತ್ತು ಅಂದರೆ ಚಾನಲ್ ಚೆಕ್ ಮಾಡಿಸ್ಬೇಕು. ನಿಮ್ಮ ಚಾನಲ್ಗೆ ಏನಾರು ಪ್ರಾಬ್ಲಮ್ ಇತ್ತು ಅಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ದಯವಿಟ್ಟು ಡೈರೆಕ್ಟಾಗಿ ಫೋನ್ ಮಾಡೋ ಹಾಗಿಲ್ಲ. ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಿಮ್ಮ ಚಾನಲ್ ನೇಮ್ ಹೇಳಿ, ಆಗ ನನ್ನ ಮಗಳು ನಿಮಗೆ ಏನಾಗೈತೆ ಅಂತ ಬೇಕಾದ್ರೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ದಯವಿಟ್ಟು ಪೂರ್ತಿಯಾಗಿ ನೋಡಿ. ಬನ್ನಿ ಸಿಹಿ ಪೊಂಗಲ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ನಾನು ಯಾವ ಥರ ಮಾಡ್ತೀನಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು ಮೊದಲಿಗೆ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಸ್ವಲ್ಪ ಬಿಸಿ ಆಯಿತು. ಬಿಸಿ ಆದ ತಕ್ಷಣ 1 ಕಪ್ಪು 1 ಲೋಟ ಅಕ್ಕಿ ನಾನು ಯಾವ ಅಳತೆಗೆ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ 1 ಲೋಟ ಅಷ್ಟು ಹೆಸರುಬೇಳೆ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮ್ ಮೇಲೆ ಇಟ್ಕೋಬೇಕು. ಹೈ ಫ್ಲೇಮ್ ಆದರೆ ಸ್ಟೀಲ್ ಪಾತ್ರೆ ಅಲ್ವಾ, ಬೇಗ ಸೀದೋಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಈಗ ನಾನು 1 ಲೋಟ ಅಕ್ಕಿ 1 ಲೋಟ ಹೆಸರುಬೇಳೆ ಮಾತ್ರಲ್ಲಿ ಮಾಡ್ತಾ ಇರೋದು. ನೋಡಿ, ಇದೇ ಕಪ್ಪಲ್ಲಿ ನಾನು ಹೆಸರುಬೇಳೆ ಅಳತೆ ಮಾಡ್ಕೊಂಡಿದ್ದದ್ದು. ಅಕ್ಕಿನೂ ಅದೇ ಕಪ್ಪು, ಹೆಸರುಬೇಳೆನೂ ಅದೇ ಕಪ್ಪು, ಒಂದೊಂದು ಕಪ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು 4ರಷ್ಟು ನೀರು ಹಾಕಬೇಕು. ಕರೆಕ್ಟಾಗಿ ಅಳತೆ ನೀರು ಹಾಕ್ರಿ, ಅವಾಗ ಕರೆಕ್ಟಾಗಿ ಬರುತ್ತೆ ಮೆಜರ್ಮೆಂಟು. ಅಕ್ಕಿನೂ ಸ್ವಲ್ಪ ಫ್ರೈ ಮಾಡ್ಕೋತೀನಿ. 1-2 ನಿಮಿಷ ಅಕ್ಕಿ ಫ್ರೈ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಏನು ಫ್ರೈ ಮಾಡೋದೇನು ಬೇಕಾಗಿರೋದಿಲ್ಲ. ಸ್ವಲ್ಪ ಫ್ರೈ ಮಾಡಿ ಇವಾಗ ಚೆನ್ನಾಗಿ ವಾಶ್ ಮಾಡ್ಕೋತೀನಿ. ಯಾಕೆಂದರೆ ಅಕ್ಕಿಲಿ ಏನಾದರೂ ಹುಳ ಏನಾದರೂ ಇದ್ದರೆ ಬಿಸಿ ನೀರು ಹಾಕಿದ ತಕ್ಷಣ ನೀರು ಬಿಸಿ ಇರ್ತದಲ್ಲ ಅಕ್ಕಿಯೆಲ್ಲ, ಅವಾಗ ಹುಳ ಏನಾದರೂ ಇದ್ದರೆ ಹೊರಟೋಗುತ್ತೆ. ನೋಡಿ, ಚೆನ್ನಾಗಿ ತೊಳೆದು ಇವಾಗ ಇದರಲ್ಲಿ 2ಕ್ಕೆ 4 ಲೋಟ ನೀರು ಹಾಕಬೇಕಾಗಿತ್ತು. ನಾನು 8 ಲೋಟ ನೀರು ಹಾಕಿಟ್ಟಿದ್ದೀನಿ ಈ ಗ್ಲಾಸಲ್ಲಿ. 2ಕ್ಕೆ 4. ಮಾಮೂಲಿ ಅನ್ನ ಮಾಡಿದ್ರೆ ಒಂದು ಕಪ್ಗೆ 2 ಕಪ್ ನೀರು ಹಾಕ್ತೀವಲ್ವ, ಇವಾಗ 1 ಕಪ್ಗೆ 4ರಷ್ಟು ನೀರು ಹಾಕೋದು. ಅಂದರೆ 2 ಕಪ್ಪು ಹೆಸರುಬೇಳೆ, 1 ಕಪ್ಪು ಅಕ್ಕಿ 1 ಕಪ್ಪು, ಅಂದರೆ 2 ಕಪ್ ಆಯಿತು. 2 ಕಪ್ಗೆ 4 ಕಪ್ ಹಾಕಬೇಕಾಯಿತು. ನಾನು 8 ಕಪ್ ನೀರು ಹಾಕಿದ್ದೀನಿ. ಏಕೆಂದರೆ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು, ಆವಾಗಲೇ ಪೊಂಗಲ್ ಚೆನ್ನಾಗಾಗೋದು. ನೋಡಿ, 2 ವಿಸಲ್ ಕೂಗಿಸಿದ್ದೀನಿ. ಸ್ಟವ್ ಆಫ್ ಮಾಡಿದ್ದೀನಿ. ತೆಂಗಿನ ತುರಿನ ಫ್ರೆಶ್ಶಾಗೆ ನಾನು ಪುಡಿ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ದೀನಿ. ನೋಡಿ, 2 ವಿಸಲ್ ಕೂಗಿಸಿದೆ, ಕರೆಕ್ಟಾಗಿ ಬೆಂದಿದೆ. ಇವಾಗ ನಾವು ಬೆಲ್ಲದ ಪಾಕ ತಗೋಬೇಕು. ಬೆಲ್ಲದ ಪಾಕ ಅಂದರೆ ಸುಮ್ಮನೆ ಕರಗಿಸೋದು ಅಷ್ಟೇ, ಪಾಕ ಏನು ಬೇಕಾಗಿರೋದಿಲ್ಲ. ಸ್ವಲ್ಪ ಜಸ್ಟ್ ಅದು ಕರಗಿದ್ರೆ ಸಾಕು. ಯಾಕೆಂದರೆ ಉಂಡೆ ನಾವು ಹಾಗೆ ಹಾಕಿದ್ರೆ ಅದು ಒಂದೊಂದು ಸಲ ಕರಗೋದಿಲ್ಲ. ಬೆಲ್ಲದನ್ನ ತಿನ್ನಬೇಕಾದ್ರೆ ಆ ಬೆಲ್ಲ ಬಾಯಿಗೆ ಸಿಗುತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಈ ಥರ ಕರಗಿಸ್ಬಿಟ್ಟು ಹಾಕಿದ್ರೆ ಬೆಲ್ಲದಲ್ಲಿ ಏನಾದ್ರು ಗಲೀಜಿದ್ರೂ, ಕಲ್ಲು ಆಮೇಲೆ ಈ ಥರ ಏನಾದರೂ ಡೆಸ್ಟ್ ಇದ್ದರೂ ಹೊರಟೋಗುತ್ತೆ. ಸ್ವಲ್ಪ ಕರಗಿಸಿದ್ರೆ ಸಾಕು. ಇದನ್ನು ನೋಡಿ, ಕರಗಿಸ್ಬಿಟ್ಟು ಇವಾಗ ಅದನ್ನ ಫಿಲ್ಟ್ರ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಸ್ವಲ್ಪ ಇದೆಲ್ಲ ಕಸ ಎಲ್ಲ ಇರ್ತದಲ್ಲ, ಫಿಲ್ಟ್ರ್ ಮಾಡಿಬಿಟ್ಟು ನೋಡಿ ಎಷ್ಟು ಕಸ ಬರುತ್ತೋ. 1 ಲೋಟ ನೀರು ನಾನು ಹಾಕಿದ್ದು, 1 ಲೋಟ ನೀರು ಅಷ್ಟೇ ಹಾಕಿದ್ದು ಎಕ್ಸ್ಟ್ರಾ, ಅದು ಬೆಲ್ಲ ಕರಗ್ಸೋಕ್ಕೆ. ನೋಡಿ, ಇಷ್ಟು ಕಸ ಬಂದಿದೆ. ಇವಾಗ ಇದನ್ನ ಒಂದು ಸಲ ಮಿಕ್ಸ್ ಮಾಡ್ಕೋತೀನಿ. ಜಾಸ್ತಿ ಪಾಯಸ ಥರ ಮಾಡ್ಕೋಬಾರ್ದು, ಪಾಯಸ ಆಗೋಗುತ್ತೆ. ಅದಕ್ಕೆ ಕರೆಕ್ಟಾಗಿ 1 ಗ್ಲಾಸ್ಗೆ 4 ಗ್ಲಾಸ್ ನೀರು ಹಾಕಬೇಕು. ಇವಾಗ 1 ಕಪ್ ಬೆಲ್ಲ ಹಾಕಿದ್ನಲ್ಲ, ಅದು 1/4 ಕಪ್ಪು ಸಕ್ಕರೆ ಹಾಕಿದ್ದೀನಿ. ಏನಕ್ಕೆ ಸಕ್ಕರೆ ಹಾಕ್ತಾಯಿದ್ದೀನಿ ಅಂದರೆ ಬರೀ ಬೆಲ್ಲ ಹಾಕಿ ನಾವು ಪೊಂಗಲ್ ಮಾಡಿದ್ರೆ ಟೇಸ್ಟ್ ಬರೋದಿಲ್ಲ. ಸಕ್ಕರೆ ಬೆಲ್ಲ ಎರಡೂ ಹಾಕಿ ತುಂಬ ರುಚಿ ಇರ್ತದೆ. ನೋಡಿ, ಫ್ರೆಶ್ ತೆಂಗಿನಕಾಯಿನ ನಾನು ಇವಾಗ 1 ಕಪ್ಪಷ್ಟು ಫ್ರೆಶ್ ತೆಂಗಿನಕಾಯಿ ಹಾಕ್ಕೋತಾ ಇದ್ದೀನಿ. ತುಂಬ ಈಸಿ, ಎಷ್ಟು ಚೆನ್ನಾಗಿರುತ್ತೆ. ಮಕ್ಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬಾ ಚೆನ್ನಾಗಿತ್ತು. ಬೆಲ್ಲದನ್ನ ಅಂತೂ ಸೂಪರಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಇವಾಗ ಇದನ್ನು ಒಂದು ಸಲ ಮಿಕ್ಸ್ ಮಾಡಿ ಇವಾಗ ಮತ್ತೆ ಸ್ಟವ್ ಮೇಲೆ ಇಡಬೇಕು. ಯಾಕೆಂದರೆ ತೆಂಗಿನಕಾಯಿ ಬೇಗ ಕೆಟ್ಟೋಗುತ್ತೆ. ಸ್ಟವ್ ಮೇಲೆ ಇಟ್ಟಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ. ಇವಾಗ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ತೀನಿ. ಒಗ್ಗರಣೆ ಅಂದರೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹಾಕ್ತೀನಿ. ಅವ್ರಿಗೆ ಗೋಡಂಬಿ ಇಷ್ಟ ಆಗಲ್ಲ, ತಿನ್ನೋದಿಲ್ವಂತೆ. ಅದಕ್ಕೆ ಸ್ವಲ್ಪ ದ್ರಾಕ್ಷಿ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಗೋಡಂಬಿ 2 ಹಾಕಿದ್ದೀನಿ. ಕಪ್ಪು ದ್ರಾಕ್ಷಿ ಇಷ್ಟ ಅಂತೆ, ಅದಕ್ಕೆ ಕಪ್ಪು ದ್ರಾಕ್ಷಿ, ಮಾಮೂಲಿ ದ್ರಾಕ್ಷಿ ಹಾಕಿ ನಾನು ತುಪ್ಪದಲ್ಲಿ ಹುರಿದ್ಬಿಟ್ಟು ಅದು ಒಳಗಡೆ ಹಾಕ್ತಾಯಿದ್ದೀನಿ. ಇಷ್ಟೇ ಸಿಂಪಲಾಗಿ ಮಾಡ್ಕೊಬೋದು. ಎಷ್ಟು ಈಸಿಯಿಂದ ಮಾಡ್ಕೊಬೋದು ಅಂದರೆ ಅಷ್ಟೇ ಟೇಸ್ಟ್ ಇರ್ತದೆ.
ಸ್ವಲ್ಪ ಅದು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು, ಇಲ್ಲಾಂದರೆ ಕಪ್ಪಗಾಗಿ ಹೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ಬೆಲ್ಲ ಎಷ್ಟು ಘಮ ಘಮ ಅಂತ ಇದು ಗೊತ್ತಾ, ಸೂಪರಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಹೊಸ್ದಾಗಿ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿರಿ. ಆವಾಗ ನಾವು ಹಾಕುವಂತಹ ವಿಡಿಯೋ ನಿಮಗೇನೆ ಫಸ್ಟು ತಲುಪುತ್ತೆ. ನೋಡಿ ತುಂಬ ಟೇಸ್ಟ್ ಇತ್ತು, ಅಷ್ಟು ರುಚಿ ಇತ್ತು ಗೊತ್ತಾ ಬೆಲ್ಲದನ್ನ. ಇಲ್ಲಿ ತನಕ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.